ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಒಂದು ಪ್ರಮುಖ ಸುದ್ದಿ ಏನಂದರೆ, KPCL ವತಿಯಿಂದ ಏನು ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಂತಹ ಒಂದು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆಗೊಳಿಸಿದ್ದಾರೆ KPCL ಅವರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿತ್ತು. KPCLಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಜನವರಿ ಕೊನೆಯ ವಾರದಲ್ಲಿ ಸ್ಟಾರ್ಟ್ ಮಾಡಿ ಅದನ್ನು ಮುಕ್ತಾಯ ಮಾಡಿ ತದನಂತರ ಭಾಳ ಬೇಗನೆ ಒಂದು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಕೂಡ KPCL ಅವರು ಪ್ರಕಟಿಸಿರ್ತಾರೆ. ಸೊ ಅದು ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆಯನ್ನು ನೋಡೋಣ. ಮಾನ್ಯ ಸುಪ್ರೀಂ ಕೋರ್ಟ್ನ ದಿನಾಂಕ 23/9/20 ಆದೇಶದಂತೆ ಒಂದು ಕೆಮಿಕಲ್ ಸೂಪರ್ವೈಸರ್ಸ್ಗೆ 27-28 ಎಕ್ಸಾಮ್ಸ್ ಬರೆದಿರ್ತಾರೆ ಅಂತ ಆ ಎಕ್ಸಾಮ್ ಸಂಬಂಧಪಟ್ಟಂತೆ ಕೆಲವು ಹುದ್ದೆಗಳನ್ನ ಹೊರತುಪಡಿಸಿ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿರ್ತಾರೆ. ಇದನ್ನು ಗಮನಿಸಬೇಕು ಎಲ್ಲ ಅಭ್ಯರ್ಥಿಗಳು. ಯಾವ್ದು ಅಂದರೆ JE ಮೆಕ್ಯಾನಿಕಲ್ HK ಹುದ್ದೆಯ GM ವುಮೆನ್ ಮತ್ತು GM PWD, JE ಎಲೆಕ್ಟ್ರಿಕಲ್ ನಾನ್ HK ಹುದ್ದೆಯ GM PWD ಮತ್ತು JE ಎಲೆಕ್ಟ್ರಿಕಲ್ HK ಹುದ್ದೆಯ GM PWD ಈ ಹುದ್ದೆಗಳನ್ನು ಹೊರತುಪಡಿಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳನ್ನು ಬಿಡುಗಡೆ ಮಾಡಿರ್ತಾರೆ. ಸೊ ಒಟ್ಟು 4 ಹುದ್ದೆಗಳು ಬ್ಯಾಕ್ಲಾಗ್ ಆಗಿರುತ್ತದೆ ಅಂತ ಹೇಳಿರ್ತಾರೆ ಮತ್ತು 4 ಹುದ್ದೆಗಳಿಗೆ ದಾಖಲೆ ಪರಿಶೀಲನೆ ನಂತರ ನಡೆಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳನ್ನು ಶೀಘ್ರದಲ್ಲೇ ಪ್ರತ್ಯೇಕವಾಗಿ ಪ್ರಕಟಿಸಲಾಗುತ್ತದೆ ಅಂತ ಒಂದು ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ. ಇದನ್ನು ಗಮನಿಸ್ಬೋದು. ಸೊ ಯಾರು ಒಂದು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಆ 4 ಹುದ್ದೆಗಳಿಗೆ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ ನಂತರ ಪ್ರತ್ಯೇಕವಾಗಿ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ KPCL ವತಿಯಿಂದ. ಇದರಲ್ಲಿ ಯಾವುದೇ ದ್ವಂದ್ವ ಇಲ್ಲ. ತದನಂತರ ನೋಡೋದಾದರೆ ಯಾವುದೆಲ್ಲ ಹುದ್ದೆಗಳಿಗೆ ಪ್ರಕಟಣೆ ಮಾಡಿರ್ತಾರೋ ಒಂದು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು, ಅದಕ್ಕೆ ನಿಮಗೇನಾದರೂ ಆಕ್ಷೇಪಣೆ ಅಥವಾ ತಕರಾರು ಇದ್ದಲ್ಲಿ ಅದನ್ನು ನೀವು ಒಂದು ಲೆಟರ್ ಮೂಲಕ, ಒಂದು ಪತ್ರದ ಮೂಲಕ, ಆ ಪತ್ರದಲ್ಲಿ ವಿಷಯದಲ್ಲಿ ಕಡ್ಡಾಯವಾಗಿ ಅವರು ಒಂದು ವಿಷಯ ಸೂಚನೆ ಕೊಟ್ಟಿದ್ದಾರೆ ಅದನ್ನೇ ಮೆನ್ಷನ್ ಮಾಡಬೇಕು. ನಿಮ್ಗೆ ಇಷ್ಟ ಬಂದಿತ್ತು ಒಂದು ಸಬ್ಜೆಕ್ಟ್ನ ಹಾಕಂಗಿಲ್ಲ. AE JE ಕೆಮಿಕಲ್ ಸೂಪರ್ವೈಸರ್ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆ ಅಂತ ಹೇಳ್ಬಿಟ್ಟು ವಿಷಯದಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಅದನ್ನು ವಿಷಯ ಹಾಕ್ಕೊಂಡು ಉಲ್ಲೇಖದಲ್ಲಿ ಈ ಏನು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ಸ್ ಎಲ್ಲ ಏನಿರುತ್ತೆ ಅದನ್ನು ಹಾಕ್ಕೊಂಡು ನೀಟಾಗಿ ನಿಮಗೇನು ಆಕ್ಷೇಪಣೆ ಇದ್ದರೆ ಉಲ್ಲೇಖ ಹಾಕ್ಕೊಂಡು ವಿಷಯ ಬಾಡಿ ಆಫ್ ದಿ ಲೆಟ್ರಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೇನ್ ಮಾಡಿ ಒಂದು KPCL ಅವರು ಒಂದು ಜಿಮೇಲ್ನ ಒಂದು ಕೊಟ್ಟಿದ್ದಾರೆ. ಆ ಜಿಮೇಲ್ಗೆ ನೀವು ಮೆಸೇಜ್ ಕಂಪೋಸ್ ಮಾಡಿ ಕಳಿಸಿದ್ರೆ ಅದು ಅಲ್ಲಿಗೆ ನಿಮ್ಮ ಒಂದು ಆಕ್ಷೇಪಣೆ ಮುಕ್ತಾಯ ಆಗುತ್ತೆ. ಯಾವ ದಿನಾಂಕದೊಳಗಡೆ ಸಲ್ಲಿಸಬೇಕು ಆಕ್ಷೇಪಣೆ ಅಂತ ಹೇಳಿದ್ರೆ, ಇದೇ ತಿಂಗಳು 20ನೇ ತಾರೀಕು ಸಂಜೆ 5 ಗಂಟೆಯೊಳಗೆ, ಫೆಬ್ರವರಿ 20, 2026 ಸಂಜೆ 5 ಗಂಟೆ ಒಳಗಡೆ ಆ ಮೇಲ್ ಐಡಿಗೆ ನೀವು ಇಮೇಲ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಂದರೆ ನೇರವಾಗಿ ಕೊಡೋವಂಥ ಅವಶ್ಯಕತೆ ಇಲ್ಲ. ಕೇಂದ್ರ ಕಚೇರಿಗೆ ಹೋಗಿ ನಿಮ್ಮ ಮುದ್ದಾಮೇ ಕೊಡಬೇಕು ಅಂತ ಏನು ಮೆನ್ಷನ್ ಮಾಡಿಲ್ಲ ಇಲ್ಲಿ ಮೇಲ್ ಐಡಿಯನ್ನು ಕೊಟ್ಟಿದ್ದಾರೆ. ಸೊ ಮೇಲ್ ಐಡಿ ಕೊಟ್ಟಿರೋದ್ರಿಂದ ನೀವು ಭಾಳ ಸುಲಭವಾಗಿ ನಾಳೆನೇ ಬೇಕಾದ್ರೆ ನಿಮ್ಗೆ ಏನಾದ್ರು ಅದರಲ್ಲಿ ಒಂದು ಸತಿ ಒಮ್ಮೆ ಪರಿಶೀಲಿಸಿ ನಿಮ್ಮ ಕ್ಯಾಟಗರಿ, ನಿಮ್ಮ ಒಂದು ವರ್ಗದಲ್ಲಿ ಸರಿ ಇದೆಯಾ, ಸರಿ ಇಲ್ವಾ, ಏನಾದರೂ ಬದಲಾವಣೆ ಬೇಕಾಗಿದೆಯಾ. ಸೊ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನೀವು ಆಯ್ಕೆ ಆಗಿದ್ದೀರೋ, ಆಯ್ಕೆ ಆಗಬೇಕಾಗಿತ್ತು, ಆಯ್ಕೆ ಆಗಿಲ್ಲ ಅನ್ನೋದನ್ನು ನೀವು ಒಂದು ವೇಳೆ ಇಲ್ಲ ಇದರಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂತ ಕಂಡು ಬಂದರೆ ಆಕ್ಷೇಪಣೆಯಲ್ಲಿ ಏನು ಇವರು ಕೊಟ್ಟಿದ್ದಾರೆ ಅದೇ ಸಬ್ಜೆಕ್ಟೇ ಇರಬೇಕು. ಆ ಸಬ್ಜೆಕ್ಟ್ನ ಹಾಕಿ ಬಾಡಿ ಆಫ್ ದಿ ಲೆಟ್ರ್ ಅಲ್ಲಿ ನಿಮ್ಮ ಆಕ್ಷೇಪಣೆಯನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ಮಾಡಿ ಈ ಮೇಲ್ ಐಡಿಗೆ ಕಳಿಸಿದ್ರೆ ಇದೇ ತಿಂಗಳು 20ನೇ ತಾರೀಕು ಒಳಗಡೆ ಖಂಡಿತ ಅಲ್ಲಿ ಆಕ್ಷೇಪಣೆನ ಪರಿಗಣಿಸ್ತಾರೆ. ಅದಾದ ಮೇಲೆ ನೀವು ಕಳಿಸಿದ್ರೆ ಖಂಡಿತ ಅವರು ಪರಿಗಣಿಸಲ್ಲ. ಸೊ KPCL ಅವರು ತುಂಬ ಚೆನ್ನಾಗಿ ಒಂದು ಎಕ್ಸಾಮ್ಸನ್ನು ಪ್ರೊಸೆಸ್ನ ಮಾಡ್ತಾಯಿದ್ದಾರೆ. ಇನ್ನು ಪ್ರತಿಯೊಂದು ಸ್ಟೇಜಲ್ಲೂ ತುಂಬ ಚೆನ್ನಾಗಿ KPCL ಅವರು ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾ ಇರೋದು ನಾವು ಎಕ್ಸಾಮ್ಸ್ ಕಂಡಕ್ಟ್ ಆದಮೇಲೆ ಒಂದು ಪ್ರೊಸೀಜರ್ಸ್ನ ಚೆನ್ನಾಗಿ ಫಾಲೋ ಮಾಡ್ತಾಯಿದ್ದಾರೆ. ಕ್ಯಾಟಗರಿ ವೈಸ್ ಒಂದು ಲಿಸ್ಟನ್ನು ಬಿಡುವಂಥದ್ದಿರ್ಬೋದು ಪ್ರತಿಯೊಂದೂ ಅಷ್ಟೇ. ಎಲ್ಲನೂ ಕೂಡ ತುಂಬ ಒಂದು ಸಕಾರಾತ್ಮಕ ಸ್ಪಂದನೆ ಸಿಗ್ತಾಯಿದೆ KPCLಯಿಂದ. ಅದೇ ರೀತಿ ಆಕ್ಷೇಪಣೆಗಳು ಕೂಡ ಸ್ವಲ್ಪ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅದು ಕೂಡ ಮೇಲ್ ID ಮೂಲಕ ಕಳಿಸಬೇಕು ಅನ್ನೋದು ಕೂಡ ಸ್ಪರ್ಧಾರ್ಥಿಗಳಿಗೆ ಸಮಯ ಉಳಿತಾಯ ಆಗುತ್ತೆ. ಸೊ ಖಂಡಿತ ಇದು ನಿಮಗೇನು ಆಕ್ಷೇಪಣೆ ಇದೆ ಸಲ್ಲಿಸಿ. ಸೊ ಆದರೆ ಇನ್ನೂ ಒಂದು ಭಾಳ ಮುಖ್ಯವಾದ ವಿಷಯ ಏನಪ್ಪ ಅಂತ ಕೆಳಗಡೆ ನೀವು ಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಕೆಲವು ಅಭ್ಯರ್ಥಿಗಳು ಸದರಿ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಿಗಮದ ವಿರುದ್ಧ ಮಾನ್ಯ ಉಚ್ಚ ನ್ಯಾಯಾಲಯಗಳಲ್ಲಿ ದಾವೆಗಳು ಅಂದರೆ ರಿಟ್ ಪಿಟಿಷನ್ ಸಂಖ್ಯೆ 3909/2025
ಮತ್ತು ಇತರೆ ಹೂಡಿದ್ದು ಸದರಿ ದಾವೆಗಳ ಪ್ರಕ್ರಿಯೆಯು ಚಾಲ್ತಿಯಲ್ಲಿದ್ದು ಸದರಿ ನೇಮಕಾತಿಯ ಮುಂದಿನ ಪ್ರಕ್ರಿಯೆಯು ಮಾನ್ಯ ಗೌರವ ನ್ಯಾಯಾಲಯವು ನೀಡುವ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ ಅಂತ ಹೇಳಿ ಕಂಡೀಷನ್ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಏನು ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದಾಗ ನಾವು ಫರ್ದರ್ ಪ್ರೊಸೀಡ್ ಆಗಬಾರ್ದು. ಆದರೆ ಇನ್ನೂ ಆರ್ಡರ್ಸ್ ಬಂದಿಲ್ಲ. ನಿಮಗೆಲ್ಲ ಗೊತ್ತಿರೋದು ನೆನ್ನೆ ಅಂದರೆ 9ನೇ ತಾರೀಕು ಇದು ಸಂಬಂಧಪಟ್ಟಂತೆ ಹಿಯರಿಂಗ್ ನಡೀತು. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಯೂಟ್ಯೂಬಲ್ಲೂ ಕೂಡ ಹೈಕೋರ್ಟ್ ಆಫ್ ಕರ್ನಾಟಕ ಅಂತ ಹೊಡೆದ್ರೆ ಅದರಲ್ಲಿ ನಿಮಗೆ ಯಾವ ಚಾನಲ್ ವೈಸ್ ಸಿಗುತ್ತೆ, ಅದರಲ್ಲಿ ನೀವು ನೋಡ್ಬೋದು. ಸೊ ವಿಡಿಯೋನ ಸೊ ಅದರಲ್ಲಿ ಆರ್ಡರ್ಸ್ನ ರಿಸರ್ವ್ ಮಾಡಿದ್ದಾರೆ. ಅಂದರೆ ಆರ್ಡರ್ಸ್ ಕೊಟ್ಟಿಲ್ಲ ಜಡ್ಜು, ನ್ಯಾಯಾಧೀಶರು ಇನ್ನೂ ಆರ್ಡರ್ಸ್ನ ರಿಸರ್ವ್ ಮಾಡ್ಕೊಂಡಿದ್ದಾರೆ. ಸೊ ಆದಷ್ಟು ಬೇಗ ಆರ್ಡರ್ಸ್ ಕೂಡ ಬರುತ್ತೆ. ಆರ್ಡರ್ಸ್ ಬಂದಾಗ ಖಂಡಿತ ಅಪ್ಡೇಟ್ ಮಾಡ್ತೀರಿ ಸೊ ಏನಾಗಿದೆ ಅಂತ ಹೇಳಿ. ಸೊ ಅಲ್ಲಿವರೆಗೂ ಕೆ ಪಿ ಸಿ ಎಲ್ ಅವರು ಖಂಡಿತ ಕೆ ಪಿ ಸಿ ಎಲ್ಗೆ ಯಾವುದೋ ಡೈರೆಕ್ಷನ್ಸ್ ಇಲ್ಲ, ಅಲ್ಲಿವರೆಗೂ ಮಾಡಿ ಅಂತ, ಅಲ್ಲಿವರೆಗೂ ಏನು ಮಾಡಬೇಡಿ ಅಂತ ಅಥವಾ ಮಾಡಿ ಏನು ಇರೋದಿಲ್ಲ. ಕೆ ಪಿ ಸಿ ಎಲ್ ಅವರು ತಮ್ಮ ಒಂದು ಕರ್ತವ್ಯವನ್ನು ನೀಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ, ತುಂಬ ಪಾರದರ್ಶಕವಾಗಿ ಮಾಡ್ತಾಯಿದ್ದಾರೆ. ಸೊ ಖಂಡಿತ ಇದು ಮುಂದುವರಿಯುತ್ತೆ ಅಂಟಿಲ್ ಕೋರ್ಟ್ ಡೈರೆಕ್ಷನ್ಸ್ ಬರೋವರೆಗೂ. ಕೋರ್ಟ್ ಡೈರೆಕ್ಷನ್ಸ್ ಏನು ಬರುತ್ತೋ ಗೊತ್ತಿಲ್ಲ. ಕೋರ್ಟ್ ಡೈರೆಕ್ಷನ್ಸ್ ಬಂದ ಮೇಲೆ ಖಂಡಿತ ಅಪ್ಡೇಟ್ ಮಾಡ್ತೀರಿ. ಸೊ ನಿನ್ನೆ ಒಂದು ಹಿಯರಿಂಗ್ ಆಗಿದೆ. ಸೊ ಅದನ್ನು ಹೈಕೋರ್ಟ್ ಆಫ್ ಕರ್ನಾಟಕದ ಯೂಟ್ಯೂಬಲ್ಲೂ ಕೂಡ ತಾವೆಲ್ಲರೂ ನೋಡ್ಬೋದು. ಸೊ ಒಮ್ಮೆ ಅದನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನೇನು ವಾದ ವಿವಾದಗಳಾಗಿರ್ತದೆ ಅಂತ ಎಲ್ಲನೂ. ಸೊ ಮಿಕ್ಕಿರೋ ವಿಷಯ ಸಂಬಂಧಪಟ್ಟಂತೆ ಮೊದಲನೇದಾಗಿ ಬೆಳಗ್ಗೆ ಸ್ವಲ್ಪ ಹೊತ್ತು ಮುಂಚೆ ಮಾರ್ಚ್ 2ನೇ ತಾರೀಕು ಆಕ್ಷೇಪಣೆಗೆ ಟೈಮ್ ಕೊಟ್ಟಿದ್ದರು. ಅದನ್ನು ತಿದ್ದುಪಡಿ ಮಾಡಿ ಇದೇ ತಿಂಗಳು 20ನೇ ತಾರೀಕು ಅಂತೇಳಿ ತಿದ್ದುಪಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಖಂಡಿತ ಇದು ಒಳ್ಳೆಯದು, ಯಾಕೆಂದರೆ ಅಷ್ಟು ಕಾಲಾವಕಾಶ ಬೇಕಾಗಿರಲಿಲ್ಲ ಮಾರ್ಚ್ 2ನೇ ತಾರೀಕುವರೆಗೂ. ಸೊ ಅದನ್ನು ತಿದ್ದುಪಡಿ ಮಾಡಿ 20ನೇ ತಾರೀಕು ಅಂದ್ಬಿಟ್ಟೆ ಪರಿಷ್ಕೃತ ಒಂದು ಅಧಿಸೂಚನೆಯನ್ನು ಕೊಟ್ಟಿರೋಂಥದ್ದು. ಯಾಕಂದರೆ ಮಾಡ್ಬೋದು, ಅಷ್ಟರಲ್ಲಿ ಇನ್ನೂ 10 ದಿವಸ ಟೈಮ್ ಇದೆ. 10 ದಿವಸದಲ್ಲಿ ನಾವು ಚೆಕ್ ಮಾಡಿ ಮಾಡಿದ್ರೆ ಇನ್ನೂ ನಿಮಗೆ ಒಳ್ಳೆಯದು, ಯಾಕಂದರೆ ಬೇಗ ಪ್ರೋಸೆಸ್ ಬೇಗ ಆಗ್ತಾ ಇರ್ತದೆ. ಸೊ ಇಲ್ಲಾಂದರೆ ಮಾರ್ಚ್ 2ನೇ ತಾರೀಕು ತುಂಬ ಟೈಮ್ ತೊಗೊಳ್ತಾಯಿತ್ತು, ಹತ್ತತ್ರ ಒಂದು 20 ದಿವಸ ಮೇಲೆ ತೊಗೊಳ್ತಾಯಿತ್ತು. ಇವಾಗ 10 ದಿವಸದಲ್ಲಿ ಇದು ಪ್ರೊಸೆಸ್ ಮುಗಿಯುತ್ತೆ. ನೆಕ್ಸ್ಟ್ ಒಂದು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಕೂಡ ಬೇಗ ಬಿಡ್ತಾರೆ. ಸೊ ಖಂಡಿತ ಯಾರೆಲ್ಲ ಅಭ್ಯರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಸೊ ಖಂಡಿತ ಒಂದು ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಸೊ ಅದ್ರ ಬಗ್ಗೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ, ಐಡಿಯಾ ಇಲ್ಲ. ಸೊ ಮೊನ್ನೆ ನ್ಯಾಯಾಧೀಶರು ಏನು ತೀರ್ಪು ಕೊಡ್ತಾರೆ ಅನ್ನೋದು ಎಲ್ಲರೂ ಕಾಯ್ತಾ ಇದ್ದಾರೆ, ಕೆ ಪಿ ಸಿ ಎಲ್ ಆ್ಯಸ್ಪಿರೆಂಟ್ಸು. ಸೊ ವೆಯ್ಟ್ ಆ್ಯಂಡ್ ವಾಚ್. ಮೋಸ್ಟ್ಲಿ ವಾರದಲ್ಲಿ ಬರ್ಬೋದು. ರಿಸರ್ವ್ ಮಾಡಿದ್ದಾರೆ, ಏನಂತ ಗೊತ್ತಿಲ್ಲ ಯಾವ ಪರವಾಗಿ ಆಗುತ್ತೆ ಅಂತೇಳಿ. ಸೊ ಆಯ್ಕೆ ಆಗಿರೋಂಥ ಅಭ್ಯರ್ಥಿಗಳಿಗೆ ಒಳ್ಳೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಸೊ ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿಯನ್ನು ಯಾರಿಗಾನ ಗೊತ್ತಿರೋಂಥವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.